ಪ್ರಧಾನಿ ನರೇಂದ್ರ ಮೋದಿ ಎರಡೆರಡು ಸಂದರ್ಭಗಳಲ್ಲಿ ದೇಶವನ್ನುದ್ದೇಶಿಸಿ ಮಾತಾಡ್ತಾ ಈ ದಶಕ ಕಷ್ಟದ ದಶಕ ಅಂದ್ರು. ದೊಡ್ಡದೊಂದು ಎನರ್ಜಿ ಕ್ರೈಸಿಸ್, ಅನೇಕ ವರ್ಷಗಳ ಕಾಲ ಮಾಡಿದ ಸಾಧನೆಯ ಮೇಲೆ ತಣ್ಣೀರೆರಚೋ ಹಂಗೆ ಕಾಣಿಸ್ತಾ ಇದೆ ಅಂದ್ರು. ಭಾರತೀಯರಿಗೆ ಕರೆ ಕೊಟ್ಟರು, ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಮಾಡಿ, ಅನಿವಾರ್ಯ ಕಾರಣಗಳ ಹೊರತಾಗಿ ಬಂಗಾರ ಖರೀದಿ ಮತ್ತು ವಿದೇಶ ಪ್ರವಾಸಗಳನ್ನು ನಿಲ್ಲಿಸಿ ಅಂತ. ಅದಾದ ನಂತರ ವಿದೇಶ ಪ್ರವಾಸ ಇತ್ತವರದ್ದು 6 ದಿನಗಳ 5 ದೇಶಗಳ ವಿದೇಶ ಪ್ರವಾಸ. ತಾವೇ ಅನಿವಾರ್ಯ ಕಾರಣಗಳ ಹೊರತಾಗಿ ವಿದೇಶ ಪ್ರವಾಸ ಬೇಡ ಅಂಥೇಳಿ ವಿದೇಶ ಪ್ರವಾಸಕ್ಕೆ ಹೋದ್ರು ಅನ್ನುವುದು ಚರ್ಚೆಯಾಗಿದ್ದರೆ ಅದಕ್ಕೊಂದು ತೂಕ. ವಿದೇಶ ಪ್ರವಾಸಕ್ಕೆ ಹೋದ್ರು ಅಲ್ಲಿ ಆದ ಒಪ್ಪಂದಗಳೇನು, ಅವುಗಳಿಂದ ಭಾರತಕ್ಕೇನಾದರೂ ಲಾಭ ಇದೆಯಾ, ನಷ್ಟ ಇದೆಯಾ, ಭಾರತದ ಹಿತಾಸಕ್ತಿಗಳನ್ನು ಕಾಪಾಡಿದ್ರ ಬಲಿ ಕೊಟ್ರ ಅನ್ನುವ ಚರ್ಚೆಯಾದರೆ ಇನ್ನೂ ಒಳ್ಳೆಯದು. ಬಟ್ ಇಲ್ಲಿ ಚರ್ಚೆಯಾಗ್ತಾ ಇರೋದು ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿಗೆ ಮೆಲೋಡಿ ಚಾಕ್ಲೇಟ್ ಕೊಟ್ಟಿದ್ದು. ವಿಪಕ್ಷಗಳ ಟೀಕಿಸ್ತಾ ಇದ್ದಾವೆ. Prime Minister Modi brought us a gift, a very, very good toffee. Melody. Prime Minister Modi brought us a gift, a very, very good toffee. Melody. पता नहीं आपने आज मोदी जी का वीडियो देखा नहीं देखा? देखा? व्हाट्सएप यूनिवर्सिटी वालों ने देखा? वो इटली की राष्ट्रपति मेलोनी है, उनको नरेंद्र मोदी जी टॉफी खिला रहे हैं. रील बनाई है, हिंदुस्तान के प्रधानमंत्री इटली के प्रधानमंत्री को, मेलोनी को मेलोडी टॉफी दिए हैं. जाने से पहले हिंदुस्तान में भाषण दिया, जाने से पहले कहा, इटली जाने से पहले मेलोनी जी से मिलने से पहले उन्होंने हिंदुस्तान से कहा कि देखो आर्थिक तूफान आ रहा है, कम पेट्रोल का प्रयोग करो, सोना मत खरीदो, इलेक्ट्रिक गाड़ी खरीदो और विदेश में दौरा मत करो. और फिर उसी के एक दिन बाद 3-4 हजार करोड़ रुपए के हवाई जहाज में नरेंद्र मोदी घुसे, इटली की ओर गए, जेब में टॉफी ले गए और वहां की प्राइम मिनिस्टर को उन्होंने मेलोडी टॉफी खिलाई. अब देखिए ये क्या देश की जनता के साथ क्या खिलवाड़ हो रहा है. मतलब देश में पेट्रोल की कमी, गैस की कमी, बिजनेस बंद हो रहे हैं, फैक्ट्रियां बंद हो रही हैं, महंगाई बढ़ती जा रही है, किसानों को खाद नहीं मिलेगी, पूरा का पूरा इंडस्ट्रियल सिस्टम हिलेगा. पता नहीं. ಈ ವಿದೇಶ ಪ್ರವಾಸದ ಭಾಗವಾಗಿ ನಾರ್ವೆದಲ್ಲಿದ್ದಾಗ ಪತ್ರಕರ್ತೆಯೊಬ್ಬರು ಪ್ರಪಂಚದ ಅತ್ಯಂತ ಪಾರದರ್ಶಕ ಮಾಧ್ಯಮವಿರುವ ದೇಶದಲ್ಲಿ ಕೆಲವು ಪ್ರಶ್ನೆಗಳಿಗೆ ನೀವು ಉತ್ತರಿಸ್ತೀರಾ ಅಂತ ಕೇಳಿದ್ದು ಮುಜುಗರದ ಸನ್ನಿವೇಶವನ್ನು ಕ್ರಿಯೇಟ್ ಮಾಡ್ತು.
Prime Minister Modi, why don't you take some questions from the freest press in the world? Prime Minister Modi, why don't you take some questions from the freest press in the world? ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿವೃತ್ತ ವಿಂಗ್ ಕಮಾಂಡರ್ ರಾಜೀವ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಜೀವ್ ಸರ್ ನಮಸ್ಕಾರ. ಎಚ್ ಎನ್ ಚಂದ್ರಶೇಖರ್ ಅವರು ಬಿಜೆಪಿಯಿಂದ, ನಾಗರಾಜ್ ಯಾದವ್ ಅವರು ಕಾಂಗ್ರೆಸ್ನಿಂದ ಇವತ್ತು ನಮ್ಮ ಜೊತೆಗಿದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್, ಗಂಭೀರ ವಿಷಯಗಳ ಚರ್ಚೆಗಳೇ ನಿಂತು ಹೋಗ್ಬಿಟ್ವೇನೋ ಅನ್ನೋ ಹಂಗೆ ಅನ್ನಿಸ್ತಾ ಇದೆ ಇತ್ತೀಚೆಗೆ. ಒಂದು ವಿದೇಶ ಪ್ರವಾಸ ಅಂದರೆ ವಿದೇಶ ಪ್ರವಾಸದ ಭಾಗ ಏನೇನಾಗಿತ್ತು, ಯಾವ ಡೀಲಿಗೆ ಸೈನ್ ಆಯಿತು, ಅದರಿಂದ ಭಾರತಕ್ಕೆ ಲಾಭ ಆಯಿತಾ, ನಷ್ಟ ಆಯಿತಾ, ಭಾರತದ ಹಿತಾಸಕ್ತಿಗಳನ್ನು ಎತ್ತಿ ಹಿಡಿದ್ರ, ಹಿತಾಸಕ್ತಿಗಳನ್ನು ಬಲಿ ಕೊಟ್ರ, ಈ ವಿಷಯ ಆ್ಯಕ್ಚುಲಿ ಚರ್ಚೆ ಆಗಬೇಕಾದದ್ದು. ಅಲ್ಲ, ಅನೇಕ ಬಾರಿ ಈಗ ಪ್ರಧಾನಮಂತ್ರಿಗಳು ವಿದೇಶ ಪ್ರವಾಸಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ರೀತಿಯ ಗಂಭೀರ ವಿಷಯಗಳು ಹಿಂದೆ ಚರ್ಚೆ ತುಂಬ ಸಲ ಆಗಿವೆ. ಈಗ ಯುರೋಪ್ ಜೊತೆ ಒಂದು ಡೀಲ್ ಆಯಿತು, ಭಾರತ ಅಮೇರಿಕಾದ ಸಂಬಂಧಗಳಿರ್ಬೋದು, ಭಾರತ ಚೀನಾ, ಭಾರತ ರಷ್ಯಾ ಹೋದಾಗ ಅಲ್ಲಿ ಏನೇನಾಯಿತು ಅಂತಕ್ಕಂಥದ್ದು ಇನ್ ಡಿಟೇಲ್ ಪಿನ್ ಟು ಪಿನ್ ದೇಶದಲ್ಲಿ ಚರ್ಚೆ ಆಗಿದೆ. ನನಗನ್ಸುತ್ತೆ ಇದೊಂದು ವಿಚಿತ್ರ ಪರಿಸ್ಥಿತಿ ಭಾರತದಲ್ಲೂ ಕೂಡ ಇತ್ತು. ಪಂಚರಾಜ್ಯಗಳ ಚುನಾವಣೆಗಳು ಮುಗಿದ ನಂತರ ಪ್ರಧಾನಮಂತ್ರಿಗಳು ಎಲ್ಲ ಸ್ವೆರಿಂಗ್ ಇನ್ ಸೆರೆಮನಿ ಆದಮೇಲೆ ತೆಲಂಗಾಣದಲ್ಲಿ ಮೊದಲ ಬಾರಿ ಅವರೊಂದು ವಾರ್ನಿಂಗನ್ನು ಕೊಟ್ಟರು. ಅದಾದಮೇಲೆ ಹೋಗಿ ಅವರು ವಿದೇಶದಲ್ಲಿದ್ದಾಗ, ಹೇಗ್ದಲ್ಲಿದ್ದಾಗ ಅನ್ಸುತ್ತೆ ನನಗೆ, ಹೇಗ್ದಲ್ಲಿದ್ದಾಗ ಮೊದಲ ಬಾರಿ ಬಹಳ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಇಲ್ಲ, ಭಾರತ ಮುಂದಿನ ದಿನಗಳಲ್ಲಿ ಸಂಕಷ್ಟದ ಸಮಯವನ್ನು ಅನುಭವಿಸ್ಲಿಕ್ಕಿದೆ. ಯಾಕಂದರೆ ಜಗತ್ತೂ ಕೂಡ ಎನರ್ಜಿ ಕ್ರೈಸಿಸ್ನ ಕಾರಣದಿಂದಾಗಿ ಬೆಲೆ ಏರಿಕೆಗಳು ಯಾವ ಪ್ರಮಾಣದಲ್ಲಿ ಹೋಗ್ತಾ ಇವೆ, ಆ ಕಾರಣದಿಂದ ಭಾರತ ಕೂಡ ಸಂಕಷ್ಟದ ಸಮಯದಲ್ಲಿದೆ ಅಂತಕ್ಕಂಥದ್ದನ್ನು ಹೇಳ್ತು. ನನಗನ್ಸುತ್ತೆ ನೋಡಿ, ಎರಡು ವಿಷಯಗಳು ಈಗ ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಿವೆ. ಒಂದು, ಈಗ ಇಲ್ಲ ವಿಮಾನ ನೀವು ವಿದೇಶ ಪ್ರವಾಸ ಮಾಡಬೇಡ ಅಂತ ಜನರಿಗೆ ಹೇಳಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ಪ್ರಧಾನಮಂತ್ರಿಗಳು ಹೊರಗಡೆ ಹೋಗಬಾರ್ದು, 1000 ಕೋಟಿ, ಅರೆ ನೀವು ಯಾವ ವಿಮಾನದಲ್ಲಿ ಓಡಾಡಿದ್ರು ಅದು ರೇಟ್ ಅಷ್ಟೇ ಇರುತ್ತೆ. ಹಿಂದೆ ಪ್ರಧಾನಮಂತ್ರಿಗಳು ಕೂಡ ಇದೇ ವಿಮಾನದಲ್ಲಿ ಓಡಾಡ್ತಿದ್ರು. ಸೊ ಆ ಟೀಕೆಗಳಿಗೆ ಅರ್ಥ ಇಲ್ಲ. ಎರಡನೇ ಟೀಕೆ ಏನು ಬಂತು, ನಾರ್ವೆಯಲ್ಲಿ ಪ್ರಧಾನಮಂತ್ರಿಗಳು ಪತ್ರಿಕಾಗೋಷ್ಠಿಯಲ್ಲಿದ್ದಾಗ ಒಬ್ಬ ಪತ್ರಕರ್ತೆ ಕೇಳಿದ ಪ್ರಶ್ನೆಗೆ ಉತ್ತರಿಸಲಿಲ್ಲ. ನೋಡಿ, ಇದು ನನಗನ್ಸುತ್ತೆ ಇದು 12 ವರ್ಷದಿಂದ ಇದೊಂದು ಎನಿಗ್ಮಾ ಆಗಿ ಉಳಿದುಬಿಟ್ಟಿದೆ. ಎಲ್ಲ ಪ್ರಧಾನಮಂತ್ರಿಗಳು ಕೂಡ ಒಂದು ಪ್ರೋಟೋಕಾಲ್ ಇತ್ತು. ಏನು, ವರ್ಷಕ್ಕೊಮ್ಮೆ ವಿಜ್ಞಾನ ಭವನದಲ್ಲಿ ಎಲ್ಲ ಪತ್ರಕರ್ತರನ್ನು ಕರೆದು ಆಯ್ದ ಕೆಲ ಪ್ರಶ್ನೆಗಳಿಗೆ ಪ್ರಧಾನಮಂತ್ರಿಗಳು ಉತ್ತರಿಸ್ತಾರೆ ಅಂತಕ್ಕಂಥದ್ದು. ಈಗ ನರೇಂದ್ರ ಮೋದಿಯವರು ಆ ಪದ್ಧತಿಯನ್ನು ತೆಗೆದುಹಾಕಿದರು. ನನಗನ್ಸುತ್ತೆ ಒನ್ಸ್ ಫಾರ್ ಆಲ್ ಪ್ರೈಮ್ ಮಿನಿಸ್ಟರ್ ಶುಡ್ ಟೇಕ್ ಕ್ವಶನ್ಸ್. ಅದರ ಅರ್ಥ ಇಲ್ಲ ಪ್ರಧಾನಮಂತ್ರಿಗಳು ಹೆದರು ಓಡಿ ಹೋಗ್ತಿದ್ದಾರೆ ಅನ್ನುವ ವಿಪಕ್ಷಗಳ ಇದಕ್ಕೆ ನಂದೇನು ಅದಕ್ಕೆ ಸಹಮತ ಇಲ್ಲ. ಆದರೆ ಒಂದು ಪ್ರಧಾನಮಂತ್ರಿಗಳು ಏನೊಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಎಲ್ಲ ಪ್ರಶ್ನೆಗಳನ್ನು ಸ್ವೀಕರಿಸಬೇಕು ಅಂತಕ್ಕಂಥದ್ದೇ. ಈಗ ನಿಮಗೆ ಬೇಕಿದ್ದರೆ ನನಗನ್ಸುತ್ತೆ ಅಜಿತ್, ಇವತ್ತಿನ ದಿನಮಾನಗಳಲ್ಲಿ ಏನಾಗಿದೆ, ಪತ್ರಕರ್ತರಲ್ಲಿ 2 ಗುಂಪುಗಳಾಗಿದೆ. ಆ್ಯಕ್ಚುಲಿ 2024 ಲೋಕಸಭಾ ಚುನಾವಣೆಗಳಿಗಿಂತ ಮುಂಚೆ ನಾವೊಂದು ಇಂಟರ್ವ್ಯೂ ಮಾಡಿದ್ವಿ ಪ್ರಧಾನಮಂತ್ರಿಗಳದ್ದು. ಇಂಟರ್ವ್ಯೂಗೆ ಹೋದಂಥ ಸಂದರ್ಭದಲ್ಲಿ ಅವ್ರ ಟೀಮಿನ ಜೊತೆಗೆ ಮುಂಚೆನೇ ಒಂದು ಗಂಟೆ ಮುಂಚೆನೇ ಕೂತ್ಕೊಂಡಿದ್ದಾಗ ಈ ಮಾತನ್ನು ನಾನು ಹೇಳಿದೆ, ಯಾಕೊಂದು ಪ್ರೆಸ್ ಮೀಟ್ ಮಾಡಬಾರ್ದು ಪ್ರಧಾನಮಂತ್ರಿಗಳು. ಅವ್ರ ಟೀಮ್ನವ್ರು ಹೇಳಿದ್ದು ನನಗೆ, ಹಿ ಹ್ಯಾಸ್ ಅ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಬೈ ದ ಮೇನ್ ಸ್ಟ್ರೀಮ್ ಮೀಡಿಯಾ. ಅಲ್ಲ, ಅದಿದೆ. ಈಗ ಗುಜರಾತ್ ಗಲಭೆಯ ನಂತರ ಅವರನ್ನು ಮುಖ್ಯವಾಹಿನಿಯ ಮಾಧ್ಯಮಗಳು ನಡೆಸಿಕೊಂಡ ರೀತಿಯ ಬಗ್ಗೆ ಅವರಿಗೆ ತುಂಬ ಬೇಜಾರಿದೆ ಅನ್ನೋ ಮಾತನ್ನು ಅವ್ರು ಹೇಳಿದ್ರು. ಅಲ್ಲ, ಅದು 2 ರೀತಿ ಇದೆ, ಇರ್ತದೆ, ಏನು ಮಾಡೋಕ್ಕಾಗಲ್ಲ. ಈಗ ಅವರನ್ನು ಪ್ರಶಂಸೆ ಮಾಡ್ತಕ್ಕಂಥ ಮಾಧ್ಯಮಗಳು ಕೂಡ ಇವೆ, ಅವರನ್ನು ಟೀಕೆ ಮಾಡ್ತಕ್ಕಂಥ ಮಾಧ್ಯಮಗಳು ಕೂಡ, ಇದು ಯಾವಾಗಲೂ ಇರುತ್ತೆ. ಹೌದು, ಈ ಹೊಸ ದಶಕದಲ್ಲಿ ಈ ರೀತಿ ಎಲ್ಲ ಸರ್ಕಾರಗಳಿಗೆ, ಸಿದ್ದರಾಮಯ್ಯನವ್ರಿಗೂ ಹೊಗಳುವ ಮಾಧ್ಯಮಗಳು ಇರ್ತವೆ, ಬಯೋ ಮಾಧ್ಯಮಗಳು ಇರ್ತವೆ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಮೇನ್ ಸ್ಟ್ರೀಮ್ ಅನ್ಸ್ಕೊಂಡಿರ್ತಕ್ಕಂಥ ಕೆಲ ಪತ್ರಕರ್ತರಿದ್ದಾರೆ, ಹೊಗಳು ಮತ್ತು ತೆಗಳು, ಅತಿಯಾಗಿ ಹೊಗಳೋರು ಅತಿಯಾಗಿ ತೆಗಳೋರನ್ನ ಪಕ್ಕದಲ್ಲಿಟ್ಬಿಡಿ. ಮೇನ್ ಸ್ಟ್ರೀಮ್ ಅನ್ನೋರನ್ನ ಕರೆಸಿ ನೀವು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರೆ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಲ್ಲಾಂದ್ರೆ ಪದೇ ಇದೊಂದು ವಿಷಯ ಚರ್ಚೆಗೆ ಬರ್ತಾ ಇದೆ. 3ನೇ ವಿಷಯ ಬಹಳ ಚರ್ಚೆ ಆಗಿದ್ದು, ಡೊನಾಲ್ಡ್ ಟ್ರಂಪ್ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಎಲ್ಲ ಮಾತಾಡುವಾಗ ಯಾರೋ ಒಬ್ಬ ಬಂದು ಹೇಳ್ತಾನೆ, ಅವ್ರು ಏನಾರು ಮಾಡಲಿ ಬಿಡ್ರಿ, ಅಟ್ಲೀಸ್ಟ್ ಪ್ರೆಸ್ ಮೀಟ್ ಮಾಡ್ತಾರೆ ಅವರು ಅಂತಾರೆ. 3ನೇದು ಪ್ರಶ್ನೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.